ಕೆಲಸ ನೆನೆಸ್ಕೊಳ್ಳೋದು ತಾತ್ಕಾಲಿಕರಿ ಬಿಜೆಪಿ ಸರ್ಕಾರ ತಾನೇ ಕೊಡಬೇಕಾಗಿತ್ತು. ಬೆಂಗಳೂರಿನ ಬಗ್ಗೆ ಪ್ರೀತಿ ಇದ್ರೆ ಅವರು ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಬೇಕಾಗಿತ್ತು. ಇಡೀ ದೇಶದಲ್ಲಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನಿಮ್ಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ಬಿಟ್ಟು ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ವರ್ಷದಲ್ಲಿ 10 ವರ್ಷ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಬಡವರಿಗೆಲ್ಲ ಕೊಟ್ಟಿದೆ. ಇವತ್ತು ನೀರಿಲ್ಲ ಅಂತ ಹೇಳ್ತಾರೆ. ನಾವು ನೀರು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಮೇಕೆದಾಟು ಹೋರಾಟ ಮಾಡಿದ್ವಿ. ಇವತ್ತು ನಾವು ಧೈರ್ಯ ಅನ್ಕೊಂಡು ನಿಮ್ಮ ಹತ್ರ ಓಟ್ ಕೇಳ್ತಾ ಇದ್ದೀವಿ. ಆದ್ರೆ ಈ ಬಿಜೆಪಿ ಅವರು ಇದ್ದಾರಲ್ಲ ಸುಳ್ಳು 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 ಬಿಟ್ಟೆ ಅವ್ರ ಮನೆ ತಗೋಬರೆ. ಒಬ್ಬೊಬ್ಬರು ದಯವಿಟ್ಟು ಒಬ್ಬೊಬ್ಬರು ಬಂದು ಕೊಡಿ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅನುಕೂಲ ಆಗಲಿ ಭಾಗಕ್ಕೆ ಅಂತೇಳಿ ಸಹಾಯ ಮಾಡಿದ್ದೀವಿ. ನೀವು ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ತಾ ಬೇರೆ ರೀತಿಯಲ್ಲಿ ಮಾಡ್ತು ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಮತದಾರ ಪ್ರಭುಗಳು ಪ್ರಜಾಪ್ರಭುತ್ವ ಕೆಲಸ ನೆನೆಸ್ಕೊಳ್ಳೋದು ತಾತ್ಕಾಲಿಕರಿ ಬಿಜೆಪಿ ಸರ್ಕಾರ ತಾನೇ ಕೊಡಬೇಕಾಗಿತ್ತು. ಬೆಂಗಳೂರಿನ ಬಗ್ಗೆ ಪ್ರೀತಿ ಇದ್ರೆ ಅವರು ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಬೇಕಾಗಿತ್ತು. ಇಡೀ ದೇಶದಲ್ಲಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನಿಮ್ಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ಬಿಟ್ಟು ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ವರ್ಷದಲ್ಲಿ 10 ವರ್ಷ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಬಡವರಿಗೆಲ್ಲ ಕೊಟ್ಟಿದೆ. ಇವತ್ತು ನೀರಿಲ್ಲ ಅಂತ ಹೇಳ್ತಾರೆ. ನಾವು ನೀರು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಮೇಕೆದಾಟು ಹೋರಾಟ ಮಾಡಿದ್ವಿ. ಇವತ್ತು ನಾವು ಧೈರ್ಯ ಅನ್ಕೊಂಡು ನಿಮ್ಮ ಹತ್ರ ಓಟ್ ಕೇಳ್ತಾ ಇದ್ದೀವಿ. ಆದ್ರೆ ಈ ಬಿಜೆಪಿ ಅವರು ಇದ್ದಾರಲ್ಲ ಸುಳ್ಳು 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 ಬಿಟ್ಟೆ ಅವ್ರ ಮನೆ ತಗೋಬರೆ. ಒಬ್ಬೊಬ್ಬರು ದಯವಿಟ್ಟು ಒಬ್ಬೊಬ್ಬರು ಬಂದು ಕೊಡಿ. ಅನುಕೂಲ ಆಗಲಿ ಭಾಗಕ್ಕೆ ಅಂತೇಳಿ ಸಹಾಯ ಮಾಡಿದ್ದೀವಿ. ನೀವು ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ತಾ ಬೇರೆ ರೀತಿಯಲ್ಲಿ ಮಾಡ್ತು ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಮತದಾರ ಪ್ರಭುಗಳು ಪ್ರಜಾಪ್ರಭುತ್ವ